everyone, welcome to Maths class 9th standard part 1. Let us continue with the lesson chapter 2 polynomials. Fifth question, factorize. First question, 4x square plus 9y square plus 16z square plus 12xy minus 24yz minus 16xz ಅಂತ. ಇದು ಯಾವ ಒಂದು ಐಡೆಂಟಿಟಿಗೆ ಈಕ್ವಲ್ ಆಗಿದೆ? x plus y plus z whole square, that is equal to x square plus y square plus z square plus 2xy plus 2yz plus 2xz. ನೋಡಿ, ಈ ಒಂದು ಈಕ್ವೇಷನ್ಗೆ ಈಕ್ವಲ್ ಆಗಿದೆ. ಈಗ ನಾವು ಚೆಕ್ ಮಾಡಬೇಕು ಕರೆಕ್ಟ್ ಆಗಿದೆಯಾ ಅಂತ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದೆಯಲ್ಲ, ಇಲ್ಲಿ 4x ಸ್ಕ್ವೇರ್ ಅಂತ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4x ಸ್ಕ್ವೇರ್ ಅಂದರೆ ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 4x ಅಂತ ಬರಿಬೋದಾ? 4x ಆಗಲ್ಲ, 4x ಹೋಲ್ ಸ್ಕ್ವೇರ್ ಆಗುತ್ತೆ. ಆಯಿತಾ? ಈಗ 2ನ ಸ್ಕ್ವೇರ್ ಅಂದರೆ 4ನ ಸ್ಕ್ವೇರ್ ರೂಟ್ ಅಂದರೆ 2. ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ 2 ಇನ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ y ಈಸ್ ಈಕ್ವಲ್ ಟು 9ನ ಸ್ಕ್ವೇರ್ ರೂಟ್ ಏನು? 3y ಆಗುತ್ತೆ. ಓಕೆ, ನೆಕ್ಸ್ಟು z ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 16ನ ಸ್ಕ್ವೇರ್ ರೂಟ್ 4 ಆಗಿರೋದ್ರಿಂದ 4z. ಇಲ್ಲಿ ನಮಗೆ ಎಕ್ಸ್ ಸಿಕ್ತು, y ಸಿಕ್ತು, z ಸಿಕ್ತು. ಇನ್ನು ಉಳಿದಿರೋ ಅಂಥದ್ದನ್ನು ನಾವಿಲ್ಲಿ ಚೆಕ್ ಮಾಡೋಣ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಅಂದರೆ 2 2 ಝ 4, 4x ಸ್ಕ್ವೇರ್ ಆಯಿತು. ಇಲ್ಲಿ ಎಕ್ಸ್ ವೈ ಝೆಡ್ಡು ಸಿಕ್ಸ್ತು. ನೆಕ್ಸ್ಟು ಇಲ್ಲಿ ನೋಡಿ 2 ಇಂಟು ಎಕ್ಸ್ ವೈ. ಸೊ 2 ಇಂಟು ಎಕ್ಸ್ ಅಂದರೆ ಏನಿಲ್ಲಿ 2x, y ಅಂದರೆ 3y. ಓಕೆನಾ? ಪ್ಲಸ್ ಇಲ್ಲಿ ಈಗ ವೈ ಝೆಡ್ ಅಂದರೆ 2 ಇಂಟು ವೈ ಅಂದರೆ 3y, z ಅಂದರೆ 4z ಪ್ಲಸ್ 2 ಇಂಟು ಎಕ್ಸ್ ಅಂದರೆ 2x, z ಅಂದರೆ 4z. ಓಕೆ, ಚೆಕ್ ಮಾಡೋಣ ಈಗ. 2 2 ಝ 4, 4 3 ಝ 12xy. ನೋಡಿ ಇಲ್ಲಿ 12xy ಬಂದಿದೆ. ಇಲ್ಲಿ 2 3 ಝ 6, 6 4 ಝ 24yz ಆಯಿತು. ಬಟ್ ಇಲ್ಲಿ ಮೈನಸ್ ಇದೆ. ನಮಗೆ ಸ್ಕ್ವೇರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮೈನಸ್ 2x ಅಂದರೂ ಕೂಡ 4x, ಪ್ಲಸ್ 2x ಅಂದರೂ ಕೂಡ 4x. ಇಲ್ಲಿ ಸ್ಕ್ವೇರ್ ಇದ್ದಾಗ ನಮಗೆ ಯಾವ ಒಂದು ಸಂಖ್ಯೆ ಮೈನಸ್ಸಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ, ಅದರ ಚಿಹ್ನೆ ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಇವಾಗ ನಾವೇನು ಮಾಡಬೇಕು ನೋಡಿ, ಇಲ್ಲಿ ಎಕ್ಸ್ ವೈಯಲ್ಲಿ ಎಕ್ಸು ಮತ್ತು ವೈ ಎರಡು ಕೂಡ ಪಾಸಿಟಿವ್ ಆಗೇ ಇದ್ದಾವೆ. ಇವೆರಡರಲ್ಲಿ ಯಾವುದು ಮೈನಸ್ ಆಗಿದೆ, ವೈಯ ಅಥವಾ ಝೆಡ್ ಅಂದರೆ ನೋಡಿ ಇಲ್ಲಿ ವೈ ಝೆಡ್ಡಲ್ಲಿ ಕಾಮನ್ ಇರೋದು ಝೆಡ್, ಎಕ್ಸ್ ಝೆಡ್ಡಲ್ಲೂ ಕಾಮನ್ ಇರೋದು ಝೆಡ್. ಹಾಗಾಗಿ ಮೈನಸ್ 4z, ಝೆಡ್ ಅನ್ನೋದು ಮೈನಸ್ ಆಗಿದೆ. ಓಕೆನಾ? ಇಲ್ಲಿ ವೈ ಅಂತ ಝೆಡ್ ಏನು ತೊಗೊಂಡಿದ್ವಿ, ಮೈನಸ್ 4z ಅಂತ ತೊಗೊಳ್ತೀವಿ. 2 3 ಝ 6, 6 4 ಝ 24. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 24 y ಇಂಟು ಝೆಡ್ ಈಸ್ ವೈ ಝೆಡ್ ಆಯಿತು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮೈನಸ್ ಹಾಕೊಂಡೆ. 2 2 ಝ 4, 4 4 ಝ 16. ಸೊ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 16x ಇಂಟು ಝೆಡ್ ಈಸ್ 16xz. ಓಕೆನಾ? ಈಗ ಇದನ್ನು ನೀಟಾಗಿ ಬರೆಯೋಣ. ಎಕ್ಸ್ ಸ್ಕ್ವೇರ್ ಅಂದರೆ 2x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ 3y ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂದರೆ ಮೈನಸ್ 4z ಸ್ಕ್ವೇರ್ ಪ್ಲಸ್ 2 ಇಂಟು 2x 3y ಪ್ಲಸ್ 2 ಇಂಟು 3y ಮೈನಸ್ 4z ದೆನ್ ಪ್ಲಸ್ 2 ಇಂಟು 2x ಮೈನಸ್ 4z. ಸೊ ಇದಿಷ್ಟು ಇವಾಗ ಯಾವ ಒಂದು ಐಡೆಂಟಿಟಿ ಇದಾಯಿತು? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಆಯಿತು. ಓಕೆನಾ? ಈಗ ಎಕ್ಸ್ ಅಂದರೆ 2x ಪ್ಲಸ್ ವೈ ಅಂದರೆ 3y ಮೈನಸ್ 4z ಹೋಲ್ ಸ್ಕ್ವೇರ್. ಇದನ್ನು ನಾವು ಬಿಡಿಸಿ ಬರೆಯೋದಾದರೆ 2x ಪ್ಲಸ್ 3y ಮೈನಸ್ 4z ಇಂಟು 2x ಪ್ಲಸ್ 3y ಮೈನಸ್ 4z ಅಂತ ಬರಿತೀವಿ. ಓಕೆನಾ? ಸೆಕೆಂಡ್ ಕ್ವೆಶನ್ ಏನಿದೆ ನೋಡಿ, 2x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 8z ಸ್ಕ್ವೇರ್ ಮೈನಸ್ 2 ರೂಟ್ 2xy ಪ್ಲಸ್ 4 ರೂಟ್ 2yz
ಮೈನಸ್ 8xz. ಇಲ್ಲೂ ಕೂಡ ಮೈನಸ್ಗಳಿದ್ದಾವೆ. ಯಾವುದು ನೆಗೆಟಿವಲ್ಲಿದೆ ಅನ್ನೋದನ್ನು ನೀಟಾಗಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇಲ್ಲಿ x ಈಸ್ ಈಕ್ವಲ್ ಟು 2x² ಅಂತ ಇದೆ. ಸೊ x² ಈಸ್ ಈಕ್ವಲ್ ಟು ಇಲ್ಲಿ 2 ಬರಬೇಕು ಅಂತಂದರೆ ಇಲ್ಲಿ ನಾವೇನು ತೊಗೊಂಡಿದ್ವಿ ನೋಡಿ, 4 ಅಂತ ಇದ್ದರೆ 4ನ ರೂಟ್ ಬಂದು 2 ಅಂತ ಬರಿತೀವಿ. ಬಟ್ ಇಲ್ಲಿ 2 ಇಟ್ ಈಸ್ ನಾಟ್ ಎ ಸ್ಕ್ವೇರ್ ನಂಬರ್. ಹಾಗಾಗಿ ಏನಂತ ಬರಿತೀವಿ, ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ಎಕ್ಸ್ ವ್ಯಾಲ್ಯೂ 2 ಬರುತ್ತೆ. ಸೊ x² ಅಂದರೆ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್. ಹಾಗಾಗಿ ಎಕ್ಸ್ ಎಷ್ಟಾಯಿತು ಇಲ್ಲಿ, ರೂಟ್ 2x ಆಯಿತು. ಓಕೆ, ದೆನ್ y ಈಸ್ ಈಕ್ವಲ್ ಟು y² ಇರೋದ್ರಿಂದ y ಅಂತಲೇ ತಗೊಳ್ತೀವಿ. ಇನ್ನು z, ಈಗ 2ನ ನಾವು ರೂಟ್ 2 ಅಂತ ತಗೊಳ್ವಿ ಅಂದರೆ 8ನ ನಾವು ರೂಟ್ 8 ಅಂತ ತಗೊಳಕ್ಕಾಗಲ್ಲ. ಈಗ ನೋಡಿ, ರೂಟ್ 8 ಅಂತ ತಗೊಂಡ್ರು 8ನ ನಾವು 4 2s are 8 ಅಂತ ಬರಿಬೋದು. 4 ಈಸ್ ಎ ಸ್ಕ್ವೇರ್ ನಂಬರ್. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಅಂದರೆ ಎಷ್ಟಾಗುತ್ತೆ, 2 ಆಗುತ್ತೆ. ಇದನ್ನು ಆಚೆ ತೆಗೆದ್ರೆ ಸ್ಕ್ವೇರ್ ರೂಟ್ನ ಒಳಗಡೆ ಉಳ್ಕೊಳೋದು ಯಾವುದು, ರೂಟ್ 2. ಹಾಗಾಗಿ 8ನ ನಾವೇನಂತ ಬರ್ಕೊಳ್ಬಹುದು, 2 ರೂಟ್ 2z ಅಂತ ಬರ್ಕೊಳ್ತೀವಿ. ಎಕ್ಸ್ ವ್ಯಾಲ್ಯೂ ಸಿಕ್ತು, ವೈ ವ್ಯಾಲ್ಯೂ ಸಿಕ್ತು, ಝೆಡ್ ವ್ಯಾಲ್ಯೂ ಸಿಕ್ತು. ಈಗ ಏನು ಮಾಡಬೇಕು, ಯಾವುದು ನೆಗೆಟಿವಲ್ಲಿದೆ, ಯಾವ ನಂಬರ್ ನೆಗೆಟಿವಲ್ಲಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಇಲ್ಲೇನಿದೆ, ಫಸ್ಟು ಐಡೆಂಟಿಟಿನ ಬರ್ಕೊಂಬಿಡೋಣ. ಐಡೆಂಟಿಟಿ ಇಲ್ಲಿ ಬರ್ದಿದ್ದೀವಿ ನೋಡಿ, x² ಪ್ಲಸ್ y² ಪ್ಲಸ್ z² ಪ್ಲಸ್ 2xy ಪ್ಲಸ್ 2yz ಪ್ಲಸ್ 2xz. ಇಲ್ಲಿಗ x² y² z² ಸಿಕ್ಕಿದೆ ನಮಗೆ. 2xyನ ಬರ್ಕೊಂಬಿಡೋಣ, ಇದನ್ನು ಬರೆದ್ಬಿಡೋಣ ಬಿಡಿ. ಸ್ಕ್ವೇರ್ ರೂಟ್ ಆಫ್ 2x² ಪ್ಲಸ್ y² ಅಂದರೆ y² ಪ್ಲಸ್ z ಅಂದರೆ ಇಲ್ಲಿ 2 ರೂಟ್ 2z ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಅಂದರೆ ಯಾವುದು, ರೂಟ್ 2x, y ಅಂದರೆ y. ಓಕೆನಾ, ಪ್ಲಸ್ 2 ಇಂಟು y ಅಂದರೆ y, z ಅಂದರೆ 2 ರೂಟ್ 2z ಅಂತ ಆಯಿತು. ಓಕೆ, ನೆಕ್ಸ್ಟು ಪ್ಲಸ್ 2 ಇಂಟು ಎಕ್ಸ್ ಈಸ್ ರೂಟ್ 2x ಇಂಟು ಇಲ್ಲಿ z ಅಂದರೆ 2 ಇಂಟು ರೂಟ್ 2z ಅಂತ ಆಯಿತು. ಓಕೆನಾ, ಇಲ್ಲಿ ನೋಡಿ, ಈಗ 2 ರೂಟ್ 2xy, ಇಲ್ಲಿ ನೋಡಿ 2 ರೂಟ್ 2xy. ಇಲ್ಲಿ ಮೈನಸ್ ಯಾವುದು ಅಂತ ನಾವು ಕಂಡುಹಿಡಿಯೋಕ್ಕಾಗಲ್ಲ, ಬಿಕಾಸ್ ಎಕ್ಸ್ ಅಥವಾ ವೈ ಯಾವುದು ಮೈನಸ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಪ್ಲಸ್ ಇದೆ. 2 2s are 4 ರೂಟ್ 2yz. ಇಲ್ಲಿ y ಮತ್ತು z ಎರಡೂ ಕೂಡ ಪಾಸಿಟಿವಲ್ಲಿ ಇರೋದ್ರಿಂದ ಇಲ್ಲಿ y ಮತ್ತು z ಎರಡು ಪಾಸಿಟಿವ್ ಆಗೇ ಇರ್ತವೆ. ಎಕ್ಸನ್ನು ನಾವಿಲ್ಲಿ, ಇಲ್ಲಿ ನೋಡಿ, ಇಲ್ಲಿ y ಕಾಮನ್ ಇದೆ ಇವೆರಡರಲ್ಲೂ. ಹಾಗಾಗಿ y ಇಲ್ಲಿ ಪಾಸಿಟಿವ್ ಬಂದಿರೋದ್ರಿಂದ ನೆಗೆಟಿವ್ ನಂಬರ್ ಯಾವುದು, ಎಕ್ಸ್. ಸೊ ಮೈನಸ್ 2 ರೂಟ್ ಎಕ್ಸ್ ಅನ್ನೋದು ನೆಗೆಟಿವಲ್ಲಿದೆ. ನೆಕ್ಸ್ಟು ಇಲ್ಲಿ ನೋಡಿ, ಇದನ್ನು ನಾವು ನೆಗೆಟಿವ್ ಮಾಡಿಕೊಂಡ್ರೆ 2 ರೂಟ್ 2 ಇಂಟು ರೂಟ್ 2 ಅಂದರೆ 2ನೇ ಆಯಿತಾ. 2 2s are 4, ಇಲ್ಲಿ 2 ಇದೆ, 2 2s are 4, 4 2s are 8xz. ಇಲ್ಲಿ ಎಕ್ಸ್ ನೆಗೆಟಿವ್ ಆಗಿರೋದ್ರಿಂದ ಇಲ್ಲೂ ಕೂಡ ನೆಗೆಟಿವ್ ಬರುತ್ತೆ. ಓಕೆನಾ, ಸೊ ಈಗ ಬರೆಯೋಣ, ರೂಟ್ 2x ಹೋಲ್ ಸ್ಕ್ವೇರ್ ಪ್ಲಸ್ y² ಪ್ಲಸ್ 2 ರೂಟ್ 2z ಹೋಲ್ ಸ್ಕ್ವೇರ್. ಇಲ್ಲಿಗ ಎಕ್ಸ್ ಅನ್ನೋದು ನೆಗೆಟಿವ್ ಆಗಿ ತೊಗೊಂಡಿರೋದ್ರಿಂದ ಮೈನಸ್ 2 ಇಂಟು ರೂಟ್ 2 ಅಂದರೆ 2 ರೂಟ್ 2xy ಪ್ಲಸ್ 2 2s are 4 ರೂಟ್ 2y ಇಂಟು z ಈಸ್ yz ಪ್ಲಸ್ ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 2 ಇಂಟು 2 4, 4 2s are 8xz. ಸೊ ಇಲ್ಲಿ ಎಕ್ಸ್ ಯಾವುದು ಹಾಗಾದರೆ, ಎಕ್ಸ್ ಮೈನಸ್ ಆಗಿರೋದ್ರಿಂದ ಮೈನಸ್ 2 ರೂಟ್ 2x ಪ್ಲಸ್ y ಪ್ಲಸ್ ಇಲ್ಲಿ ಝಡ್ಡಿನ ಯಾವ್ದು ತೊಗೊಂಡಿದ್ವಿ, 2 ರೂಟ್ 2z ಅಂತ ತೊಗೊಂಡಿದ್ವಿ. ಸೊ ದಿಸ್ ಈಸ್ ಹೋಲ್ ಸ್ಕ್ವೇರ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್. ಹೋಲ್ ಸ್ಕ್ವೇರ್ ಇರೋದ್ರಿಂದ ಇದನ್ನು 2 ಟೈಮ್ಸ್ ಬರಿತೀವಿ. ರೂಟ್ 2x ಪ್ಲಸ್ ವೈ ಪ್ಲಸ್ 2 ರೂಟ್ 2z ಇಂಟು ಮೈನಸ್ ರೂಟ್ 2x ಪ್ಲಸ್ ವೈ
ಪ್ಲಸ್ 2 ರೂಟ್ 2 ಝೆಡ್. ಓಕೆನಾ? ನೋಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ನೀವು ಐಡೆಂಟಿಟೀಸ್ನ ಯೂಸ್ ಮಾಡೋದು, ಜೊತೆಗೆ ಸ್ಕ್ವೇರ್ ಇರೋದನ್ನ ಯಾವ ರೀತಿನಲ್ಲಿ ನಾವು ಈಗ ಎಕ್ಸ್ ಸ್ಕ್ವೇರ್ ಇರೋದನ್ನ ಎಕ್ಸ್ ಅಂತ ಯಾವ ವ್ಯಾಲ್ಯೂನ ತಗೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾದರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಈಸಿ ಅನಿಸುತ್ತೆ. ಓಕೆನಾ? ನೆಕ್ಸ್ಟ್ ಕ್ವೆಶನ್, ರೈಟ್ ದ ಫಾಲೋಯಿಂಗ್ ಕ್ಯೂಬ್ಸ್ ಇನ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತ ಇದೆ. ಫಸ್ಟ್ ಕ್ವೆಶನ್ ಅದರಲ್ಲಿ 2x ಪ್ಲಸ್ 1 ಹೋಲ್ ಕ್ಯೂಬ್, ಇದು ಯಾವ ಒಂದು ಐಡೆಂಟಿಟಿಯನ್ನು ಫಾಲೋ ಮಾಡುತ್ತೆ? x ಪ್ಲಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ. ಇಲ್ಲಿ ಎಕ್ಸ್ ಅಂದರೆ ನಾವು 2x ಅಂತ ತಗೊಳ್ಬೇಕು, y ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಎಕ್ಸ್ ಕ್ಯೂಬ್ ಅಂದರೆ 2x ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂದರೆ 1 ಕ್ಯೂಬ್ ಪ್ಲಸ್ 3 ಇಂಟು 2x ಇಂಟು 1 ದೆನ್ 2x ಪ್ಲಸ್ 1 ಆಯಿತಾ? ಇಲ್ಲಿ 2x ಕ್ಯೂಬ್ ಅಂದರೆ 2 ಕ್ಯೂಬ್ ಅಂದರೆ 2 2s 4 4 2s 8 8x ಕ್ಯೂಬ್ ಪ್ಲಸ್ 1 ಇಂಟು 1 ಇಂಟು 1 ಅಂದರೆ 1 ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ 2 3s 6 6x ಇಂಟು 1 ಅಂದರೆ 6x ಆಗುತ್ತೆ. ದೆನ್ ಈಗ 2x ಪ್ಲಸ್ 1ನ್ನು ಮಲ್ಟಿಪ್ಲೈ ಮಾಡಬೇಕು. 8x ಕ್ಯೂಬ್ ಪ್ಲಸ್ 1 ಪ್ಲಸ್ 6 2s 12x ಸ್ಕ್ವೇರ್ ಪ್ಲಸ್ 6x ಇಂಟು 1 ಈಸ್ 6x. ಇದನ್ನು ನೀವು ಹಿಂಗೆ ಬರೆದ್ರೂ ಓಕೆ. ಆನ್ಸರಲ್ಲಿ ಇವಾಗ ಡಿಗ್ರಿಯಲ್ಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ಬರೀತೀವಿ ಅನ್ನೋದಾದರೆ 8x ಕ್ಯೂಬ್ ಪ್ಲಸ್ 12x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 ಅಂತ ಬರಿತೀವಿ. ಓಕೆನಾ? ಸೆಕೆಂಡ್ ಕ್ವೆಶನ್ ಏನಿದೆ, 2a ಮೈನಸ್ 3b ಹೋಲ್ ಕ್ಯೂಬ್ ಅಂತ ಇದೆ. ಇದು ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬಿನ ಐಡೆಂಟಿಟಿ. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಮೈನಸ್ ವೈ. ಇಲ್ಲಿ ಮೈನಸ್ ಇದ್ದರೆ ಐಡೆಂಟಿಟಿ ಫುಲ್ಲು ಮೈನಸ್ಸೇ ಇರುತ್ತೆ. ಓಕೆನಾ? ಎಕ್ಸ್ ಈಸ್ ಈಕ್ವಲ್ ಟು 2a ಆ್ಯಂಡ್ ವೈ ಈಸ್ ಈಕ್ವಲ್ ಟು 3b. ಇಲ್ಲಿ ಮೈನಸ್ 3b ಅಂತ ತೊಗೊಳಕ್ಕೆ ಹೋಗ್ಬಾರ್ದು, ಯಾಕೆಂದರೆ ಮೈನಸ್ ಅನ್ನೋದು ಐಡೆಂಟಿಟಿನಲ್ಲೇ ಇರೋದ್ರಿಂದ. ಸೊ ಎಕ್ಸ್ ಕ್ಯೂಬ್ ಅಂದರೆ 2a ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಂದರೆ 3b ಕ್ಯೂಬ್ ಮೈನಸ್ 3 ಇಂಟು ಎಕ್ಸ್ ಅಂದರೆ 2a, ವೈ ಅಂದರೆ 3b, ಎಕ್ಸ್ ಅಂದರೆ 2a ಮೈನಸ್ 3b. ಓಕೆನಾ? ಇಲ್ಲಿಗ 2 2s 4 4 2s 8 8a ಕ್ಯೂಬ್ ಮೈನಸ್ 3 3s 9 9 3s 27b ಕ್ಯೂಬ್ ಮೈನಸ್ 3 2s 6 6 3s 18. a ಇಂಟು b ಈಸ್ ab ಇಂಟು 2a ಮೈನಸ್ 3b. ಈಗ ಇದರಿಂದ ಇದನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ನೆಕ್ಸ್ಟು 8a ಕ್ಯೂಬ್ ಮೈನಸ್ 27b ಕ್ಯೂಬ್ ಹಾಗೆ ಇರುತ್ತೆ, ಮೈನಸ್ 18 2s 36. a ಇಂಟು a ಈಸ್ a ಸ್ಕ್ವೇರ್ b. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. 18 3s 54. a ಇಂಟು a ಹಾಗೆ ಉಳಿದಿರುತ್ತೆ, b ಇಂಟು b ಸ್ಕ್ವೇರ್ ಆಗುತ್ತೆ. ಓಕೆ, ಅವರ್ ಆನ್ಸರ್ ಈಸ್ 8a ಕ್ಯೂಬ್ ಮೈನಸ್ 27b ಕ್ಯೂಬ್ ಮೈನಸ್ 36a ಸ್ಕ್ವೇರ್ b ಪ್ಲಸ್ 54ab ಸ್ಕ್ವೇರ್. ಇಲ್ಲಿ ಮಾತ್ರನೇ ಪ್ಲಸ್ ಇದೆ, ಯಾಕೆಂದರೆ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಬಂದಿದೆ. ಓಕೆನಾ? ಥರ್ಡ್ ಕ್ವೆಶನ್ ಏನಿದೆ ನೋಡಿ, 3/2x ಪ್ಲಸ್ 1 ಹೋಲ್ ಕ್ಯೂಬ್. ಇದು ಕೂಡ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಫಾರ್ಮಲ್ಲಿರೋದು. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ. ಎಕ್ಸ್ ಈಸ್ ಈಕ್ವಲ್ ಟು 3/2x, ದೆನ್ ವೈ ಈಸ್ ಈಕ್ವಲ್ ಟು 1. ಓಕೆ, ಎಕ್ಸ್ ಕ್ಯೂಬ್ ಅಂದರೆ 3/2x ಹೋಲ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂದರೆ 1 ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ಅಂದರೆ 3/2 ಎಕ್ಸ್ ಇಂಟು ವೈ ಅಂದರೆ 1 ಇಂಟು ಎಕ್ಸ್ ಅಂದರೆ 3/2 ಎಕ್ಸ್ ಪ್ಲಸ್ 1, ವೈ 1 ಆಗಿರೋದ್ರಿಂದ. ಓಕೆನಾ? ಇಲ್ಲೀಗ 3 3s 9 9 3s 27 by 2 2s 4 4 2s 8 ಎಕ್ಸ್ ಕ್ಯೂಬ್ ಪ್ಲಸ್ 1 ಇಂಟು 1 ಇಂಟು 1 ಈಸ್ 1 ಪ್ಲಸ್ ಇಲ್ಲಿಗ ಮಲ್ಟಿಪ್ಲಿಕೇಶನ್ ನೋಡಿ, 3 3s 9x ಬೈ 2 ಇಂಟು 1 ಅಂದರೆ ಇದೇ ಬರುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ 3x ಬೈ 2 ಪ್ಲಸ್ 1. ಈಗ ನಾವಿಲ್ಲಿ ಆನ್ಸರ್ನ ಬರೆಯೋದಾದರೆ ಜಾಗ ಇಲ್ಲ, ಇಲ್ಲಿ ಸಣ್ಣದಾಗಿ ಬರಿತೀನಿ. 27/8x ಕ್ಯೂಬ್ ಪ್ಲಸ್ 1 ಪ್ಲಸ್ 9 3s 27, ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್,
2 2s 4 ಬಿಕಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಿರೋದ್ರಿಂದ ನ್ಯೂಮರೇಟರ್ಗೆ ಡಿನೋಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಆಯಿತಾ? ಪ್ಲಸ್ 9x ಇಂಟು 1 ಈಸ್ 9x ಬೈ 2 1s 2. ಓಕೆ, ಈಗ ಇದನ್ನು ನಾವು ಡಿಕ್ರೀಸಿಂಗ್ ಆರ್ಡರಲ್ಲಿ ಬರೀತೀವಿ ಅನ್ನೋದಾದರೆ 27x³ ಬೈ 8 ಪ್ಲಸ್ 27x² ಬೈ 4 ಪ್ಲಸ್ 9x ಬೈ 2 ಪ್ಲಸ್ 1 ಅಂತ ಬರಿತೀವಿ. ಫೋರ್ತ್ ಕ್ವೆಶನ್, x ಮೈನಸ್ 2/3y ಹೋಲ್ ಕ್ಯೂಬ್. ಇದು x ಮೈನಸ್ y ಹೋಲ್ ಕ್ಯೂಬ್ ಐಡೆಂಟಿಟಿ, ದಟ್ ಈಸ್ ಈಕ್ವಲ್ ಟು x³ ಮೈನಸ್ y³ ಮೈನಸ್ 3xy ಇಂಟು x ಮೈನಸ್ y. ಇಲ್ಲಿ x ಈಸ್ ಈಕ್ವಲ್ ಟು x ಹಾಗೆ ಇದೆ, y ಈಸ್ ಈಕ್ವಲ್ ಟು 2/3y. ಓಕೆ, x³ ಮೈನಸ್ 2/3y³ ಮೈನಸ್ 3 ಇಂಟು x ಹಾಗೆ ಇರುತ್ತೆ, y ಅಂದರೆ 2/3y, x ಮೈನಸ್ 2/3y. ಓಕೆನಾ? x³ ಅಂದರೆ x³ ಮೈನಸ್ 2³ ಅಂದರೆ 8, 3³ ಅಂದರೆ 27y³ ಮೈನಸ್, ನೋಡಿ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಿರೋದ್ರಿಂದ ಈ 3 ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಇಲ್ಲಿ 2 ಇಂಟು ಎಕ್ಸ್ ಈಸ್ 2x ಇಂಟು ವೈ. ಆಯಿತಾ? ಇಲ್ಲಿ ಉಳಿದಿರೋದೇನಿದೆ ಹಾಗೆ ಬರ್ಕೊಳ್ಳೋಣ, x ಮೈನಸ್ 2/3y ಬಿಕಾಸ್ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ. ಓಕೆ, x³ ಮೈನಸ್ 8/27y³ ಮೈನಸ್ ನೋಡಿ 2x ಇಂಟು ಎಕ್ಸ್ ಈಸ್ x², y ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 2 2s 4/3x, y into y is y square. So our answer is x³ minus 8/27y³ minus 2x² plus 4/3xy square. Okay, now 7th question, evaluate the following using suitable identities ಅಂತ ಇದೆ. ಫಸ್ಟ್ ಒನ್ ಏನಿದೆ 99³ ಅಂತ ಇದೆ, ಇದನ್ನು ನಾವು 100 ಮೈನಸ್ 1 ಅಂತ ಬರ್ಕೊಳ್ಬೋದು. ಓಕೆನಾ? ಸೊ ಇದು x ಮೈನಸ್ y ಹೋಲ್ ಕ್ಯೂಬ್ ಐಡೆಂಟಿಟಿನ ಯೂಸ್ ಮಾಡಿದ್ರೆ x³ ಮೈನಸ್ y³ ಮೈನಸ್ 3xy ಇಂಟು x ಮೈನಸ್ y. ಇಲ್ಲಿ x ಈಸ್ ಈಕ್ವಲ್ ಟು 100 ಆ್ಯಂಡ್ y ಈಸ್ ಈಕ್ವಲ್ ಟು 1. ಈಗ x³ ಅಂದರೆ 100³ ಮೈನಸ್ y³ ಅಂದರೆ 1³ ಮೈನಸ್ 3 ಇಂಟು 100 ಇಂಟು 1 ಆ್ಯಂಡ್ x ಅಂದರೆ 100 ಮೈನಸ್ y ಅಂದರೆ 1. ಓಕೆ, 100³ ಅಂದರೆ ನೋಡಿ ಇಲ್ಲಿ 100 ಸ್ಕ್ವೇರ್ ಅಂತ ಇದ್ದರೆ 1020, 2 ಟೈಮ್ಸ್ ಝೀರೋಸ್ ಹಾಕ್ತೀವಿ. ಕ್ಯೂಬ್ ಅಂದರೆ ಈಗ 3 zeros ಅಂದರೆ 3 ಟೈಮ್ಸ್ 2 zeros ಹಾಕಬೇಕು. ಇಲ್ಲಿ ಎಷ್ಟಿರುತ್ತೋ ಅಷ್ಟು. ಓಕೆ, 1 2 3 4 5 6 zeros ಆಯಿತು. ಮೈನಸ್ 1³ ಅಂದರೆ 1 ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 3 ಇಂಟು 100 ಈಸ್ 300, 300 ಇಂಟು 1 ಈಸ್ 300. ಆಯಿತಾ? ಇದನ್ನು ನಾವು 100 ಮೈನಸ್ 1 ಈಸ್ 99 ಅಂತಾದರೂ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ 100 ಮೈನಸ್ 1ನೇ ಇಟ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಓಕೆ, ಎಷ್ಟು ಝೀರೋಸ್? 1 2 3 4 5 zeros ಮೈನಸ್ 1 ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 300 1s 300, ಇಲ್ಲಿ 2 zeros, ಇಲ್ಲಿ 2 zeros, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, 300 ಇಂಟು 1 ಈಸ್ 300. ಓಕೆ, ಇಲ್ಲೇನು ಮಾಡೋಣ? ಪ್ಲಸ್ ಇರೋದು ಆ್ಯಡ್ ಮಾಡ್ಕೊಂಬಿಡೋಣ. ನೋಡಿ ಇಲ್ಲಿ 300 ಇಲ್ಲಿ ಆ್ಯಡ್ ಆಗುತ್ತೆ. 1 2 3 0 ಪ್ಲಸ್ 300 ಮೈನಸ್ ಇಲ್ಲಿ 1 ಆ್ಯಡ್ ಆಗುತ್ತೆ. 3 0 0 0 1. ಈಗ ಇದರಿಂದ ಇದನ್ನು ನಾವು ಸಪ್ರೇಟ್ ಮಾಡಬೇಕಾಗುತ್ತೆ. ಸಪ್ರೇಟಾಗಿ ಬರ್ಕೊಂಡು ಮಾಡೋಣ. 1 2 3 0 ಆ್ಯಂಡ್ 300 ಮೈನಸ್ 1 0 0 0 3. ಓಕೆನಾ? ಇಲ್ಲಿಗ ಡೈರೆಕ್ಟಾಗಿ ಇಲ್ಲಿಂದ ಒಂದು ಕ್ಯಾರಿ ಆಗುತ್ತೆ. 10 ಮೈನಸ್ 1 ಈಸ್ 9, 9 ಮೈನಸ್ 0 ಈಸ್ 9. ಇಲ್ಲಿಗ ಎಷ್ಟು ಉಳಿದಿದೆ? 2 ಉಳಿದಿದೆ. ಇಲ್ಲಿಗೇನು ಉಳಿದಿಲ್ಲ? 0. ಇಲ್ಲಿಗ ಕ್ಯಾರಿ ತೊಗೊಳ್ಬೇಕು. 10 ಆಯಿತು. 10 ಮೈನಸ್ 3 ಈಸ್ 7. ಇಲ್ಲಿಗ 9 ಉಳಿದಿದೆ, 9. ಸೊ ವಾಟ್ ಈಸ್ ದ ಆನ್ಸರ್? 9 7 0
299 ಈಸ್ ಅವರ್ ಆನ್ಸರ್. ಓಕೆನಾ. ಸೆಕೆಂಡ್ ಕ್ವೆಶನ್ ಏನಿದೆ ನೋಡಿ, 102 ಹೋಲ್ ಕ್ಯೂಬ್ ಅಂತ ಇದೆ. ಇದನ್ನು ನಾವು 100 ಪ್ಲಸ್ 2 ಅಂತ ಬರ್ಕೊಳ್ಬೋದು. ಈಗ ಇದೇನಾಗುತ್ತೆ, ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಆಗುತ್ತೆ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ. ಓಕೆ, ಇಲ್ಲಿಗ ಎಕ್ಸ್ ಜಾಗಕ್ಕೆ 100 ಕ್ಯೂಬ್ ಪ್ಲಸ್ ವೈ ಜಾಗಕ್ಕೆ 2 ಕ್ಯೂಬ್ ಪ್ಲಸ್ 3 ಇಂಟು ಎಕ್ಸ್ ಅಂದರೆ 100, ವೈ ಅಂದರೆ 2. ಇಲ್ಲೂ ಕೂಡ 300 ಪ್ಲಸ್ 2, 100 ಪ್ಲಸ್ 2. ಓಕೆ, ಇಲ್ಲಿಗ 1 2 3 ಟೈಮ್ಸ್ 2 zeros. ಓಕೆನಾ. ಪ್ಲಸ್ 2 2s are 4, 4 2s are 8, 2 ಕ್ಯೂಬ್ ಅಂದರೆ 8 ಪ್ಲಸ್ ಇಲ್ಲಿ ನೋಡಿ 3 2s are 6, 6 ಇಂಟು 100 ಈಸ್ 600. ಇದನ್ನು ಹಾಗೆ ಬರ್ಕೊಳ್ಳೋಣ, 100 ಪ್ಲಸ್ 2 ಅನ್ನೋದು. ಓಕೆ, ಇಲ್ಲಿಗ 1 2 3 4 5 6 zeros ಪ್ಲಸ್ 8 ಪ್ಲಸ್ 6 ಇಂಟು 1 ಈಸ್ 6, ಇಲ್ಲಿ 2 0, ಇಲ್ಲಿ 2 0. ಓಕೆ, 4 zeros ಆಯಿತು. ಪ್ಲಸ್ 6 2s are 12, 2 zeros. ಇಲ್ಲಿ ಎಲ್ಲವುದು ಪ್ಲಸ್ಸೇ ಇರೋದ್ರಿಂದ ನೀಟಾಗಿ ಒಂದು ಕಡೆಯಲ್ಲಿ ಆ್ಯಡ್ ಮಾಡ್ಬೋಣ. ನೋಡಿ ಇಲ್ಲಿ 1 2 3 4 5 6 0 ಪ್ಲಸ್ 8 ಪ್ಲಸ್ ಇಲ್ಲಿಗ 0 0 0 0 6 ದೆನ್ 0 0 2 1 ಇದಷ್ಟು ಆ್ಯಡ್ ಮಾಡೋಣ. ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 8 ಇದೆ, 0 ಇದೆ, ಇಲ್ಲಿ 2 1 6 0 1. ಓಕೆ, ಅವರ್ ಆನ್ಸರ್ ಈಸ್ 1 0 6 1 2 0 8. ಥರ್ಡ್ ಕ್ವೆಶನ್ 998 ಇರೋದ್ರಿಂದ ನಾವು ಇಲ್ಲಿ 1000 ಮೈನಸ್ 2 ಅಂತ ತಗೊಳ್ಬೋದು. ಎಕ್ಸ್ ಈಸ್ ಈಕ್ವಲ್ ಟು 1000 ಆ್ಯಂಡ್ ವೈ ಈಸ್ ಈಕ್ವಲ್ ಟು 2. ಸೊ ಎಕ್ಸ್ ಮೈನಸ್ ಅಲ್ವಾ, ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಮೈನಸ್ ವೈ. ಇಲ್ಲಿ ಎಕ್ಸ್ ಕ್ಯೂಬ್ ಅಂದರೆ 1000 ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಂದರೆ 2 ಕ್ಯೂಬ್ ಮೈನಸ್ 3 ಇಂಟು 1000 ಇಂಟು 2 ದೆನ್ 1000 ಮೈನಸ್ 2. ಓಕೆ, ಇಲ್ಲಿ ಯಾವ ರೀತಿ 2 ಟೈಮ್ಸ್ 2 2 2 2 ಅಂತ ಬರೆದು ಅದೇ ರೀತಿ 3 ಟೈಮ್ಸ್ ಬರಿಬೇಕು. ಓಕೆನಾ. 1 3 zeros 1 ಟೈಮ್, 3 0 2 ಟೈಮ್, 3 0 3 ಟೈಮ್. ಹಿಂಗೆ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ನೆನ್ಪಿಟ್ಕೊಳ್ಳೋಕ್ಕೂ ಈಸಿ. ಮೈನಸ್ 2 2s are 4, 4 2s are 8 ಮೈನಸ್ 3 ಇಂಟು 1000 ಈಸ್ 3000 ಇಂಟು 2 ಇಂಟು 1000 ಮೈನಸ್ 2. ಓಕೆ, ದೆನ್ 1 2 3 4 5 6 7 8 9 ಮೈನಸ್ ಇಲ್ಲಿ 8 ಮೈನಸ್ 3 2s are 6, 6000 ಇಂಟು 1000 ಮೈನಸ್ 2. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ನಿಮಗೆ. ಸೊ ಇಲ್ಲಿಗ 1 2 3 4 5 6 7 8 9 zeros ಮೈನಸ್ ಇಲ್ಲಿ ಏನಾಗುತ್ತೆ ಅಂದರೆ 8 ಹಾಗೆ ಉಳ್ಕೊಳುತ್ತೆ, ಮೈನಸ್ 6 1s are 6, ಇಲ್ಲಿ 3 zeros, ಇಲ್ಲಿ 3 zeros, 1 2 3 4 5 6 zeros ಆಯಿತು. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, 6 2s are 12000. ಓಕೆ, ಇಲ್ಲಿ ಇವಾಗ ಪ್ಲಸ್ ಪ್ಲಸ್ ಇರೋದನ್ನು ಆ್ಯಡ್ ಮಾಡೋಣ. ಎಷ್ಟು 1 2 3 ಆದಮೇಲೆ ಇಲ್ಲಿ 12 ಬರಬೇಕು ಆಯಿತಾ. 1 2 3 ಇಲ್ಲಿ ಬರ್ಕೊಳ್ಳೋಣ. 1 2 3 1 2 1 1 ಆದಮೇಲೆ 9 zeros ಇರಬೇಕಲ್ವ. 1 ಆದಮೇಲೆ 1 2 3 4 5 6 7 8 9 ಕರೆಕ್ಟಾಗಿ ಬರೆದಿದ್ದೀವಿ. ಮೈನಸ್ ಇಲ್ಲಿಗ ಲಾಸ್ಟಲ್ಲಿ 8 ಬರಬೇಕು ನಮಗೆ. 6 0 0 0 0 0 ಇಲ್ಲಿಗೆ 8. ಓಕೆ, ನೀಟಾಗಿ ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋಣ. 1 0 4 zeros 1 2 3 4 zeros ಆದಮೇಲೆ 12 ಬರುತ್ತೆ, ಅದಾದಮೇಲೆ 3 zeros ಬರುತ್ತೆ. ನೆಕ್ಸ್ಟ್ ಇಲ್ಲಿ 8 ಬರುತ್ತೆ, ದೆನ್ 0. ಎಷ್ಟು zeros ಇದೆ ನೋಡಿ, 1 2 3 4 5, 1 0 2 0 3 4 5 6
ಓಕೆ, ಈಗ ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಾವು 1ನ ಕ್ಯಾರಿ ತೊಗೊಳ್ತೀವಿ. 10 - 8 ಅಂದರೆ 2, ಇಲ್ಲಿಗ 9 ಉಳಿದಿದೆ, ಇಲ್ಲಿಂದ 9 ಉಳಿದಿದೆ, ಇಲ್ಲಿಗ 1 ಉಳಿದಿದೆ ಕ್ಯಾರಿ ತೊಗೊಂಡ್ಮೇಲೆ. ಆಯಿತಾ? 1 - 0 ಈಸ್ 1, ಇಲ್ಲಿಗೇನು ಉಳಿದಿಲ್ಲ 0. ಇಲ್ಲಿಗೆ ಏನು ಮಾಡ್ತೀವಿ, ಕ್ಯಾರಿ ತೊಗೊಳ್ತೀವಿ. 10 - 6 ಈಸ್ 4, ಇಲ್ಲಿಗ 9 ಉಳಿದಿದೆ, ದೆನ್ ಇಲ್ಲಿ 9 ಉಳಿದಿದೆ. ಓಕೆ, ಅವರ್ ಆನ್ಸರ್ ಈಸ್ 9940119992. ಓಕೆ, ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ನಿಮಗೆ ಒಂದು ಮಿಸ್ ಆದರೂ ಕೂಡ ಆನ್ಸರ್ ಫುಲ್ಲು ರಾಂಗ್ ಆಗುತ್ತೆ. ಹಾಗಾಗಿ 1 by 1 ಬರ್ಕೊಂಡು ನೀಟಾಗಿ ಸಬ್ಟ್ರಾಕ್ಷನನ್ನು ಮಾಡ್ಕೊಳ್ಳಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.